ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ಹಾರ್ಟ್ ಅಟ್ಯಾಕ್ ಹೇಗಾಗುತ್ತೆ, ಅದಕ್ಕೆ ಕಾರಣಗಳೇನು, ಅದಕ್ಕೆ ಚಿಕಿತ್ಸೆಗಳೇನು, ಹೇಗೆ ಅದನ್ನ ತಡೆಗಟ್ಟಬಹುದು ಅನ್ನೋದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಬಹುದು. ಮೊದಲನೇದಾಗಿ ಹಾರ್ಟ್ ಅಟ್ಯಾಕ್ ಹೇಗೆ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಹೃದಯಕ್ಕೆ ಬ್ಲಡ್ ಸಪ್ಲೈ ಆಗದೆ ಇರಬೇಕಾದ್ರೆ ಇದು ಸ್ನಾಯು ಅಂದರೆ ನರಗಳಿಗೆ ಆಕ್ಸಿಜನ್ ಸಪ್ಲೈ ಆಗೋದಿಲ್ಲ. ಇದರಿಂದ ರಕ್ತ ಹೆಪ್ಪುಗಟ್ಟಿ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಇದ್ರ ಜೊತೆಗೆ ಕೆಲ ಕಾರಣಗಳು ಇದೆ. ಅದು ಏನು ಅಂದರೆ ಸ್ಮೋಕಿಂಗ್ ಮಾಡೋದು, ಅಂದರೆ ಧೂಮಪಾನ ಮತ್ತು ಮದ್ಯಪಾನ ಅಂದರೆ ಡ್ರಿಂಕ್ಸ್, ಆಲ್ಕೋಹಾಲ್ ತಗೊಳ್ಳೋದು ಮತ್ತು ಮಾದಕ ದ್ರವ್ಯಗಳನ್ನ ತಗೊಳ್ಳೋದು, ಇದರಿಂದ ಕೂಡ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಮತ್ತು ಇನ್ನೊಂದು ಕಾರಣ ನೋಡೋದಾದರೆ BP ಅಂದರೆ ಬ್ಲಡ್ ಪ್ರೆಷರ್ ಇದ್ದರೆ ಅಥವಾ ಶುಗರ್ ಇದ್ದರೆ ಹಾರ್ಟ್ ಅಟ್ಯಾಕ್ ಆಗೋ ಸಾಧ್ಯತೆ ಎರಡೂ ಇದೆ. ಮತ್ತು ಅತಿಯಾದ ತೂಕ ಇದ್ದರೆ, ಅಂದರೆ ಆ ಏಜಿಗೂ ಮೀರಿ ಒಂದು 20-30 kg ಜಾಸ್ತಿನೇ ಹೆಚ್ಚು ತೂಕ ಇದ್ದರೆ ಹಾರ್ಟ್ ಅಟ್ಯಾಕ್ ಆಗೋದು. ಮತ್ತು ಅವರ ಫ್ಯಾಮಿಲೀಲಿ ಅಂದರೆ ನಿಮ್ಮ ಫ್ಯಾಮಿಲಿಲಿ ಯಾರಿಗಾದರೂ ಹಾರ್ಟ್ ಅಟ್ಯಾಕ್ ಆಗಿದ್ದರೆ ಹಾರ್ಟ್ ಅಟ್ಯಾಕ್ ಆಗುವ ಸಾಧ್ಯತೆ ಇದೆ. ಮತ್ತು ಮುಖ್ಯ ಕಾರಣ ಏನು ಅಂದರೆ ಟೆನ್ಷನ್ ಮಾಡ್ಕೊಳ್ಳೋದು. ಯಾರಾದರೂ ಅತಿ ಹೆಚ್ಚು ಟೆನ್ಷನ್ ಮಾಡ್ಕೋತಾ ಇದ್ದರೆ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗುವ ಸಾಧ್ಯತೆ ಎರಡು ಜಾಸ್ತಿನೇ ಇದೆ. ಮತ್ತು ನೀವು ಕೇಳ್ಬೋದು, ಇದನ್ನ ಹೇಗಪ್ಪ ಸ್ವಲ್ಪ ತಡೆಗಟ್ಟೋದು, ಅಂದರೆ ಹಾರ್ಟ್ ಅಟ್ಯಾಕ್ ಬರದೇ ಇರ್ತಾರೆ ಹೇಗೆ ನೋಡ್ಕೊಳ್ಳೋದು ಅಂತ ಕೇಳಿದರೆ, ತೂಕನ ಮೇಂಟೈನ್ ಮಾಡಿ, ಡೈಲಿ ವ್ಯಾಯಾಮ ಮಾಡಿ, ಅಂದರೆ ಎಕ್ಸಸೈಸ್ ಆಗಿರ್ಬೋದು, ಯೋಗ ಆಗಿರ್ಬೋದು, ಹಂಗೆ ಏನಾದರೂ ವ್ಯಾಯಾಮ ಮಾಡಿ, ಮತ್ತು ಹೃದಯಕ್ಕೆ ಒಳ್ಳೆಯದು ಆರೋಗ್ಯಕರವಾದಂಥ ಆಹಾರ ತಿನ್ನಿ. ಹೆಚ್ಚು ಫ್ಯಾಟ್ ಇರೋದು, ಕೊಬ್ಬಿರೋದು, ರೋಡ್ ಸೈಡ್ ತಿನ್ನೋದು ಹಾಗೆಲ್ಲ ಮಾಡಬೇಡಿ. ಮತ್ತು ಮುಖ್ಯವಾಗಿ ಟೆನ್ಷನ್ ಮಾಡ್ಕೋಬೇಡಿ. ಏನೇ ಇದ್ರೂ ಆರಾಮವಾಗಿ ನಿಧಾನಕ್ಕೆ ಯೋಚನೆ ಮಾಡಿ. ಟೆನ್ಷನ್ ಮಾಡ್ಕೊಳ್ಳೋದು, ಗಾಬರಿ ಮಾಡ್ಕೊಳ್ಳೋದು ಇದ್ದರೆ ನಿಮಗೆ ಹೃದಯಾಘಾತ ಆಗುವ ಸಾಧ್ಯತೆ ಇದೆ. ಅದಕ್ಕಾಗಿ ಟೆನ್ಷನ್ ಮಾಡ್ಕೋಬೇಡಿ. ಏನೇ ಇದ್ರೂ ನಿಧಾನವಾಗಿ ಕಾಮ್ ಆಗಿರಿ. ಟೆನ್ಷನ್ ಮಾಡಿಕೊಂಡಷ್ಟು ನಿಮಗೆ ಹೃದಯಾಘಾತ ಆಗುವ ಸಾಧ್ಯತೆ ತುಂಬ ಇದೆ. ಓಕೆ, ಇದಾಗಿತ್ತು ಈ ವಿಡಿಯೋ ವಿಶೇಷತೆ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.